ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಈ ಯೂನಿಫಾರ್ಮ್ ನಿಮ್ಗೆ ಎಷ್ಟು ಇಂಪಾರ್ಟೆಂಟು, ಇದನ್ನು ಕಂಡ್ರೆ ನಿಮಗೆ ಎಷ್ಟು ಪ್ರೀತಿ ಗೌರವ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನಿಮ್ಮ ಇಡೀ ಸರ್ವಿಸಲ್ಲಿ ಒಂದೇ ಒಂದು ದಿನ ಯೂನಿಫಾರ್ಮ್ ಇಲ್ಲದೆ ನೀವು ಡ್ಯೂಟಿಗೆ ಹೋದವರೇ ಅಲ್ಲ. ಆದರೆ ಇವತ್ತು ಅಪ್ಪ ಮಗಳಿಬ್ಬರು ಸೇರಿ ಮಾಡದಿರೋ ತಪ್ಪನ್ನು ನಿಮ್ಮ ತಲೆಗೆ ಹೊರಿಸಿ ನಿಮ್ಮ ಕೆಲಸ ಕಿತ್ಕೊಂಡಿದ್ದಾರೆ. ಅದನ್ನೆಲ್ಲ ನೊಂದ್ಕೊಂಡು ಯಾರಿಗೂ ಒಂದು ಮಾತು ಹೇಳಿದೆ ದಿನ ಯೂನಿಫಾರ್ಮ್ ಹಾಕ್ಕೊಂಡು ಪಾರ್ಕಲ್ಲಿ ಹೋಗಿ ಕೂತ್ಕೋತಾ ಇದ್ದೀರಲ್ಲ, ಯಾಕಪ್ಪ ಯಾಕೆ ಹೀಗೆ ಮಾಡ್ತೀರಾ? ಒಂದೇ ಒಂದು ಮಾತು ಮಗನೇ ಹಿಂಗೆ ಆಯಿತು ಅಂತ ಹೇಳಿದರೆ ಅಪ್ಪ ಮಗಳಿಬ್ಬರಿಗೂ ಒಂದು ಗತಿ ಕಾಣಿಸ್ಬಿಡ್ತಾ ಇದ್ದೆ. ನಿಮ್ಮ ಒಳ್ಳೆತನ ದುರುಪಯೋಗ ಪಡ್ಕೊಂಡು ಮನೆಗೆ ಬಂದು ನನಗೆ ಗೊತ್ತಿಲ್ಲದೆ ನಾಟಕ ಆಡಿ ಸಕ್ಸಸ್ ಆಗಿ ಗೆದ್ದುಬಿಡೀನಿ ಅಂದ್ಕೊಂಡಿದ್ದಾಳೆ. ರಿಟೈರ್ ಆಗೋ ಟೈಮಲ್ಲಿ ಈ ಥರ ಕೆಟ್ಟ ಹೆಸರು ಬಂದರೆ ಡಿಪಾರ್ಟ್ಮೆಂಟ್ ಅವರೆಲ್ಲ ನಿಮ್ಮ ಬಗ್ಗೆ ಏನು ಹೇಳ್ತಾರೆ? ನನ್ನಿಂದ ಅಂತೂ ನಿಮಗೆ ಏನೂ ಮಾಡೋಕ್ಕಾಗ್ತಿಲ್ಲ. ಐ ಆಮ್ ವೆರಿ ಸಾರಿ ಅಪ್ಪ, ಐ ಆಮ್ ವೆರಿ ಸಾರಿ. ಯಾಕೋ ಹೇಳ್ತಾ ಇದೀಯಾ? ಏನಿಲ್ಲಮ್ಮ, ನಿಮ್ಮಪ್ಪ ಕೆಲಸ ಕಳ್ಕೊಂಡ್ರು ಅಂತನಾ? ಏನು ಹೇಳ್ತಾ ಇದೆಯಮ್ಮ? ನಿಮ್ಮಪ್ಪನ ಕೆಲಸದಿಂದ ತೆಗ್ದಿರೋ ಸತ್ಯ ನಿನಗೆ ಹೇಗೆ ಗೊತ್ತು? ನನಗೂ ಹಾಗೆ ಗೊತ್ತು. ನಿಮಗೆ ಗೊತ್ತಿರೋ ಹಾಗೆ ನಮ್ಮಪ್ಪ ಲಂಚದ ಕೇಸಲ್ಲಿ ಸಿಕ್ಕಾಕೊಂಡಿದ್ದಾರೆ. ಹೇಗಾದ್ರೂ ಮಾಡಿ ಅವ್ರನ್ನ ಬಿಡಿಸ್ಬೇಕು. ಮಾವ, ಈ ತಪ್ಪನ್ನ ನಾನೇ ಮಾಡಿದ್ದು ಅಂತ ನೀವು ಒಪ್ಕೊಂಡ್ರೆ ಅಪ್ಪನ್ನ ಹೊರಗಡೆ ಕರ್ಕೊಂಡ್ ಬರ್ಬೋದು. ಕೈ ಮುಗಿದ್ ಕೇಳ್ಕೊಳ್ತೀನಿ ಮಾವ, ನಮ್ಮಪ್ಪನ ಜೀವ ಮತ್ತೆ ಜೀವನ ಎರಡು ನಿಮ್ ಕೈಯಲ್ಲೇ ಇದೆ. ನನ್ನ ಮಗ ಚೆನ್ನಾಗಿರ್ತಾನೆ, ಅವನ ಜೀವನ ಸರಿ ಹೋಗುತ್ತೆ ಅನ್ನೋದಾದ್ರೆ ನಾನು ಇದಕ್ಕೆ ಒಪ್ಕೋತೀನಮ್ಮ. ಅನ್ಯಾಯವಾಗ ಅಪ್ಪನ ಕೆಲಸ ಕಳ್ಕೊಬಿಟ್ಲಮ್ಮ ಆ ಮನೆ ಹಾಳಿ. ಏನೇ ಇಷ್ಟೊಂದು ಖುಷಿಯಾಗಿದ್ಯಾ? ಈ ಮನೆಯಲ್ಲಿ ಒಕ್ಕರ್ಸ್ಕೊಂಡಿದ್ಯಲ್ಲ ಪೀಡೆ, ಅದು ಈ ಮನೆಯಿಂದ ತೊಲಗುತ್ತೆ. ಅದಕ್ಕೆ ನೀನೇ ಮನೆ ಬಿಟ್ಟು ಹೋಗ್ತೀಯಾ? ಏನಂದ್ರೆ? ಅಲ್ಲ, ನೀನ್ ಯಾರ ಬಗ್ಗೆ ಮಾತಾಡ್ತಿದ್ಯಾ? ಇನ್ಯಾರು? ಸೋಡಾ ಬುಡ್ಡಿ ದೀಪ. ಶಾಂತಮ್ಮ, ಆ ಹುಡುಗಿ ಮೇಲೆ ಯಾಕೆ ಇಷ್ಟೊಂದು ದ್ವೇಷ ಸಾರಿಸ್ತೀಯಾ? ನಿಮ್ಗೆ ಯಾಕೆ? ಆ ದೀಪ ಸೌಂದರ್ಯ ಮುಂದೆ ಸೋಲ್ಬೇಕು, ಅವಳು ಸೋತು ಮನೆ ಬಿಟ್ಟು ಹೋಗ್ಬೇಕು. ಆ ಕ್ಷಣಕ್ಕೋಸ್ಕರ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಇದ್ದೀನಿ. ಕಣ್ಣಿಗೆಲ್ಲ ಕಣೆ, ಹೊಟ್ಟೆಗೆ ಎಣ್ಣೆ ಬಿಟ್ಕೊಳ್ಳೋದು ಅದು ಗೊತ್ತಿಲ್ವಲ್ಲ ನಿಂಗೆ? ನೋಡೆ, ಚಿಕ್ಕಮ್ಮ ಕೊಟ್ಟಿರೋ ಟಾಸ್ಕ್ ಅಲ್ಲಿ ಗೆಲ್ಲೋದು ನಮ್ ದೀಪಾನೇ. ಕಾಂಪಿಟೇಷನ್ ಇರೋದು ನಮ್ ಸೌಂದರ್ಯ. ಅವಳಿಗೆ ಕಣ್ಣಲ್ಲೇ ಸೋಲ್ಸೋ ಅಂತ ತಾಕತ್ತಿದೆ. ಸೌಂದರ್ಯನ ಮುಂದೆ ಇರೋದು ನಮ್ ದೀಪ. ಸುಡೋ ಸೂರ್ಯನ ನೋಡ್ಬೋದು, ಉರಿಯೋ ಬೆಂಕಿ ಶಾಖನ ತಡ್ಕೋಬಹುದು, ಆದ್ರೆ ನಮ್ ದೀಪನ್ ವಿರುದ್ಧ ಗೆಲ್ಲಕ್ ಚಾನ್ಸೇ ಇಲ್ಲ. ಸಮುದ್ರನೇ ಎದುರಿಸೋ ಧೈರ್ಯ ಇರೋ ನಮ್ ಸೌಂದರ್ಯಗೆ ಮೇಣದ ಬತ್ತಿ ತರ ಇರೋ ಆ ದೀಪನ ಎದುರಿಸೋದು ನಮ್ ಸೌಂದರ್ಯಂಗೆ ಏನ್ ಕಷ್ಟನಾ? ಮೇಣದ ಬತ್ತಿಯಿಂದ ಮನೆಗ್ ಬೆಳಕು ಕೊಡ್ಬೋದು, ಮನೆನ್ ಸುಡ್ಲೂಬಹುದು. ತಿಳ್ಕೋ. ಚಾಲೆಂಜ್ ಹಾಕಿ ನನ್ ಮುಂದೆ ಸೋಲೋಕೆ ನಿನ್ಗೆ ಇಷ್ಟ ಇದೆಯಾ ಹೇಳ್ಬಿಡು. ಈ ಚಾಲೆಂಜ್ ಅಲ್ಲಿ ಗೆಲ್ಲೋದು ನಮ್ ಸೌಂದರ್ಯನೇ. ಅವಳು ಗೆದ್ರೆ ನಾನ್ ಹೇಳೋ ತರ ನೀವು ಕೇಳ್ತೀರಾ? ಚಾಲೆಂಜಾ? ಈ ಭಾಸ್ಕರನ್ನ ನೀನೊಬ್ಳೆ ಅಲ್ಲ, ದಿನಕರ, ಪ್ರಭಾಕರ, ದಿವಾಕರ, ಹಸುಕರ ಯಾರೇ ಬಂದ್ರು ಈ ಚಾಲೆಂಜ್ ಅಲ್ಲಿ ನನ್ನ ಸೋಲ್ಸಕ್ಕಾಗಲ್ಲ. ಒಂದ್ ವೇಳೆ ದೀಪ ಸೋತ್ರೆ ನಾನ್ ನೀನ್ ಹೇಳ್ದಂಗೆ ಕೇಳ್ಕೊತೀನಿ. ಆದ್ರೆ ದೀಪ ಗೆದ್ದು ಸೌಂದರ್ಯ ಸೋತ್ರೆ ನೀನೇನ್ ಮಾಡ್ತೀಯ ಅದು ಹೇಳು. ಏನ್ ಮಾಡ್ಬೇಕು? ದೀಪ ಸೋತ್ರೆ ಹೇಗ್ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದಾಳೋ, ಸೌಂದರ್ಯ ಸೋತ್ರೆ ನೀನು ಮನೆ ಬಿಟ್ಟು ಹೋಗ್ತೀಯಾ? ಓಹೋ,
ನನ್ನನ್ನ ಈ ಮನೆ ಬಿಟ್ಟು ಓಡಿಸೋ ಯೋಚನೆನಲ್ಲಿದ್ದೀರಾ? ಇದು ಚಾಲೆಂಜು. ಧೈರ್ಯ ಇದ್ರೆ ಒಪ್ಕೊ, ಇಲ್ದೆ ಸುಮ್ಮನೆ ಕೂತ್ಕೊ. ನನ್ನ ಮೈಯಲ್ಲಿ ಅರಿತಿರೋದು ನಮ್ಮ ಅಪ್ಪ ಅಮ್ಮನ ರಕ್ತ ಆದ್ರೂ ನನ್ನಲ್ಲಿರೋ ವ್ಯಕ್ತಿತ್ವ ಸೌಂದರ್ಯನ ತರದ್ದು. ಚಾಲೆಂಜ್ ಅಕ್ಸೆಪ್ಟೆಡ್. ಓಕೆ ದೀಪಾ, ಗೆಲ್ಲು. ಸೌಂದರ್ಯ ನೀನೇ ಗೆಲ್ಬೇಕು. ನನ್ನ ಗಂಡನಿಗೆ ಕೆಲಸ ಹೋಯ್ತು ಅಂತ ಅಳ್ಳು. ಇಲ್ಲ, ನಮ್ಮನೆ ಸೊಸೆನೆ ನಮ್ಗೆಲ್ಲ ಮೋಸ ಮಾಡಿದ್ಲು ಅಂತ ಅಳ್ಳು. ನನಗೊಂದು ಗೊತ್ತಾಗ್ತಿಲ್ಲ ಮಗನೇ. ಅವಳವತ್ತು ಲಕ್ಷಣವಾಗಿ ಸೀರೆ ಉಟ್ಕೊಂಡು ಬಂದು ನಮ್ಮೆಲ್ಲರ ಕಣ್ಣಿಗೆ ಹೀಗೆ ಮಂಗ್ಪೂದೆ ಏರಿಸ್ತಾಳೆ ಅಂತ ನಾನು ಅನ್ಕೊಳ್ಳೇ ಇಲ್ಲ ಕಣೋ. ಮಾವ, ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತ ನಿಮ್ಮ ಅಪ್ಪನ ಒಳಗಡೆ ಕರ್ಕೊಂಡು ಹೋದ್ಲಲ್ಲ, ನನ್ಗೇನೋ ಅನ್ಕೊಂಡ್ಬಿಟ್ಟೆ. ಆದರೆ ಈ ಥರ ತನ್ನ ಕೆಲಸನ ಸಾಧಿಸ್ತಾಳೆ ಅಂತ ನಮ್ಗೆ ಯಾರಿಗೂ ಗೊತ್ತೇ ಆಗ್ಲಿಲ್ವಲ್ಲ. ಅವಳು ಮನೆಗೆ ಬಂದು ಹೋಗಿದ್ದ ನೀನಾದರೂ ನನಗೆ ಹೇಳಬೇಕಾಗಿತ್ತಮ್ಮ. ನಿಮ್ಮ ಅಪ್ಪನೇ ಹೇಳ್ಬೇಡ ಅಂತ ಹೇಳಿದ್ದು. ಮೊದಲೇ ನಿನ್ಗೆ ಅವಳ ಮೇಲೆ ಕೋಪ. ಅವಳು ಮನೆಗೆ ಬಂದಿದ್ಲು ಅಂತ ಹೇಳಿದ್ರೆ ಏನು ಅನಾಹುತ ಮಾಡ್ಬಿಡ್ತೀಯೋ ಅಂತ ಈ ವಿಷಯ ಅವನಿಗೆ ಹೇಳ್ಬೇಡ ಅಂತ ಹೇಳಿದ್ರು. ಹೇಳಿದಿದ್ರೆ ಇದೆಲ್ಲ ಆಗ್ತಿರ್ಲಿಲ್ವೇನೋ. ಆದರೆ ಏನು ಮಾಡೋದು ಅಂತಾನೆ ಅರ್ಥ ಆಗ್ತಿಲ್ಲಮ್ಮ. ಇತ್ತೀಚೆಗೆ ಅವ್ರು ನಡ್ಕೊಳ್ತಿದ್ದ ರೀತಿ, ಅವ್ರ ವರ್ತನೆ, ಇದನ್ನೆಲ್ಲ ನೋಡಿ ಅವ್ರ ಕೆಲ್ಸಕ್ಕೆ ಹೋಗ್ತಿದ್ದಾರೋ ಇಲ್ವೋ ಅಂತ ಅಮ್ಮಜ್ಜನಿಗೆ ಅನುಮಾನ ಬಂದಿತ್ತು. ಆದ್ರೆ ನನಗೆ ಏನು ಗೊತ್ತಾಗ್ಲಿಲ್ಲ ಕಣೋ. ಸಂಜನಾ ಅವ್ರ ಮಧ್ಯೆ ಈ ಥರ ಮಾತುಕತೆ ಆಗಿದೆ ಅನ್ನೋದನ್ನ ನನ್ನಿಂದನೂ ನಿಮ್ಮಪ್ಪ ಮುಚ್ಚಿಟ್ರು. ಕೇಳಿದ್ರೆ ಏನು ಇಲ್ಲ ಅಂತ ಹೇಳಿದ್ರು. ಅಮ್ಮ, ನಮ್ಮಪ್ಪನ ಕೆಲಸ ಗೆತ್ಕೊಂಡಿರೋ ಆ ಸಂಜನಾ, ಆ SI ನಾಗರಾಜನ್ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಸರಿಯಾಗಿ ಪಾಠ ಕಳಿಸ್ತೀನಿ. ನೋಡಪ್ಪ, ನಿನ್ ಕೋಪದಲ್ಲಿ ಏನೇನೋ ಮಾಡಕ್ ಹೋಗ್ಬೇಡ. ನೀನ್ ದುಡ್ಕಿದ್ರೆ ನಿಮ್ಮಪ್ಪನಿಗೆ ಹೋಗಿರೋ ಕೆಲಸ ಸಿಗಲ್ಲ ಕಣೋ. ಸಿಗೋ ಥರ ಮಾಡ್ತೀನಮ್ಮ. ನಮ್ಮಪ್ಪನ ಗಂಟಿರೋ ಕಳಂಕ ನಾನು ತೆಗಿತೀನಿ. ಮೊದಲಿನ ಥರ ನಮ್ಮಪ್ಪ ರಿಟೈರ್ ಆಗೋವರೆಗೂ ತಲೆ ಎತ್ತಿ ಕೆಲಸ ಮಾಡೋ ಹಾಗೆ ನಾನು ಮಾಡ್ತೀನಿ. ನೋಡಪ್ಪ, ಸಂಜನಾ ಮೇಲಿನ ಕೋಪಕ್ಕೆ ಏನೇನು ಅನಾಹುತ ಮಾಡ್ಕೋಬೇಡ. ಹುಷಾರಾಗಿರು. ಆಯ್ತಮ್ಮ. ಆದರೆ ಒಂದು, ನಮಗೆ ವಿಷಯ ಗೊತ್ತಾಗಿದೆ ಅಂತ ಅಪ್ಪನಿಗೆ ಮಾತ್ರ ಗೊತ್ತಾಗೋದು ಬೇಡ. ಆಯ್ತಪ್ಪ, ನಾನೇನು ಹೇಳಲ್ಲ. ಆದರೆ ನೀನು ಅವ್ರ ಜೊತೆ ಮಾಮೂಲಿ ಥರ ನಗ್ನಾಗ್ತಾನೆ ಇರು. ಸರಿ ಅಮ್ಮ. ನಿಮ್ಮಪ್ಪನಿಗೆ ಯೂನಿಫಾರ್ಮ್ ಮೇಲೆ ಎಷ್ಟು ಗೌರವ ಇತ್ತು, ಅದನ್ನೇ ಅವರಿಂದ ಕಿತ್ಕೊಂಡು ಬಿಟ್ರಲ್ಲೋ. ಅಮ್ಮ, ಅವ್ರು ಮಾಡಿರೋ ತಪ್ಪಿಗೆ ಅವ್ರ ಶಿಕ್ಷೆ ಅನುಭವಿಸೋ ಥರ ನಾನು ಮಾಡೇ ಮಾಡ್ತೀನಿ. ನೀನೇನು ಯೋಚನೆ ಮಾಡ್ಬಿಡು.